ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ ಎಲ್ಲ ಹೆಂಗದ್ರಿ ಎಲ್ಲ ಚೆನ್ನಾಗದ್ರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಜೇನುಹುಳುಗಳ ಬಗ್ಗೆ. ಜೇನುಹುಳುಗಳು ಭೂಮಿಯ ಮೇಲಿನ ಅತ್ಯಂತ ಮೌಲ್ಯಯುತ ಜೀವಿಗಳಾಗಿವೆ. ಇಂಥ ಜೇನುನೊಣಗಳು ಹೈಮೆನಾಪ್ಟೆರಾ ಕ್ರಮಕ್ಕೆ ಸೇರಿದ ಜೀವಿಗಳಾಗಿವೆ. ಅವುಗಳು ಜಗತ್ತಿನಾದ್ಯಂತ ವಿವಿಧ ಆವಾಸ ಸ್ಥಾನಗಳಲ್ಲಿ ಕಂಡುಬರುತ್ತವೆ. ಅವುಗಳು ಸಮುದಾಯವಾರವಾಗಿ ವಾಸಿಸುತ್ತವೆ. ಅವುಗಳ ಸಮುದಾಯವನ್ನು ಜೇನುಗೂಡು ಎಂದು ಕರೆಯುತ್ತಾರೆ. ಅವುಗಳ ಜೇನುಗೂಡಿನಲ್ಲಿ 3 ವಿಧದ ಜೇನುಹುಳುಗಳಿರುತ್ತವೆ. ಮೊದಲನೆಯದಾಗಿ ರಾಣಿ ಜೇನುಹುಳು. ಇದು ಗೂಡಿನಲ್ಲಿ ಒಂದೇ ಒಂದು ಹುಳು ಇರುತ್ತದೆ. ಇದು ಮೊಟ್ಟೆ ಇಡುವ ಕೆಲಸವನ್ನು ಮಾಡುತ್ತದೆ. ಎರಡನೆಯದಾಗಿ ಕಾರ್ಮಿಕ ಜೇನುನೊಣಗಳು. ಇವು ಹೆಣ್ಣು ಜೇನುನೊಣಗಳಾಗಿದ್ದು ಇವುಗಳ ಕೆಲಸ ಗೂಡು ನಿರ್ಮಿಸುವುದು, ಜೇನು ಸಂಗ್ರಹಿಸುವುದು ಮತ್ತು ಮೊಟ್ಟೆಗಳಿಗೆ ಆಹಾರ ನೀಡುವುದು. ಮೂರನೆಯದಾಗಿ ಗಂಡು ಜೇನುನೊಣಗಳು. ಇವು ರಾಣಿ ಜೇನುಹುಳುವನ್ನು ಸಂತಾನೋತ್ಪತ್ತಿಗೊಳಿಸುವುದು. ಇದಿಷ್ಟು ಜೇನುಗೂಡಿನ ಒಂದು ಸಣ್ಣ ಮಾಹಿತಿ. ರಾಣಿ ಜೇನು ಇದು ತನ್ನ ಜೀವನದಲ್ಲಿ ಗಂಡಿನ ಜೊತೆ ಒಂದೇ ಬಾರಿ ಸಮ್ಮಿಲನಗೊಳ್ಳುತ್ತದೆ. ಜೇನುನೊಣಗಳು ಪರಾಗಸ್ಪರ್ಶಕಗಳಾಗಿದ್ದು ಇವು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗವನ್ನು ಸಾಗಿಸುವ ಕೆಲಸ ಮಾಡುತ್ತವೆ. ಈ ರೀತಿ ಒಂದು ಜೇನುನೊಣವು ಒಂದು ದಿನಕ್ಕೆ 2000 ಹೂಗಳಿಗೆ ಪರಾಗಸ್ಪರ್ಶವನ್ನು ಮಾಡಿಸುತ್ತದೆ. ಪ್ರಪಂಚದ ಒಟ್ಟು ಆಹಾರ ಉತ್ಪಾದನೆಯಲ್ಲಿ ಸುಮಾರು 70% ಅಧಿಕ ಬೆಳೆಗಳು ಈ ಜೇನುನೊಣದ ಪರಾಗಸ್ಪರ್ಶಕ ಕ್ರಿಯೆಯನ್ನೇ ಅವಲಂಬಿಸಿದೆ. ಆದ್ದರಿಂದ ವಿಶ್ವದ ದೊಡ್ಡಣ್ಣ ಎಂದೇ ಕರೆಸಿಕೊಳ್ಳುವ ಅಮೆರಿಕವು ಪ್ರತಿ ವರ್ಷದ ಆಗಸ್ಟ್ ತಿಂಗಳಿನ 3ನೇ ಶನಿವಾರವನ್ನು ಜೇನುನೊಣಗಳ ದಿನ ಎಂದು ಆಚರಿಸುತ್ತಾರೆ. ಇಲ್ಲಿವರೆಗೆ ವಿಜ್ಞಾನಿಗಳು ಸುಮಾರು 20,000ಕ್ಕಿಂತ ಹೆಚ್ಚು ಜೇನುನೊಣದ ಜಾತಿಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದವೆಂದರೆ ಅಪಿಸ್ ಮೆಲಿಫೆರಾ. ಇದು ಜೇನುನೊಣದ ಅತ್ಯಂತ ಪ್ರಸಿದ್ಧವಾದ ಜಾತಿಯಾಗಿದೆ. ಇದು ಜೇನುತುಪ್ಪವನ್ನು ಉತ್ಪಾದಿಸುತ್ತದೆ. ಎರಡನೆಯದಾಗಿ ಅಪಿಸ್ ಡೋರ್ಸಾಟಾ. ಇದು ದೈತ್ಯ ಜೇನುನೊಣ ಎಂದು ಕರೆಯಲ್ಪಡುತ್ತದೆ. ಇದು ದೊಡ್ಡ ಕೋಶಗಳನ್ನು ನಿರ್ಮಿಸುತ್ತದೆ ಮತ್ತು ಜೇನುತುಪ್ಪವನ್ನು ಉತ್ಪಾದಿಸುತ್ತದೆ. ಮೂರನೆಯದಾಗಿ ಅಪಿಸ್ ಫ್ಲೋರಿ. ಇದು ಕುಬ್ಜ ಜೇನುನೊಣ ಎಂದು ಕರೆಯಲ್ಪಡುತ್ತದೆ. ಇದು ಸಣ್ಣ ಕೋಶಗಳನ್ನು ನಿರ್ಮಿಸುತ್ತದೆ ಮತ್ತು ಜೇನುತುಪ್ಪವನ್ನು ಉತ್ಪಾದಿಸುತ್ತದೆ. ಅಪಿಸ್ ಕ್ರಿಯಾನ. ಇದು ಭಾರತೀಯ ಜೇನುನೊಣವಾಗಿದ್ದು ಇದು ಮೇಣವನ್ನು ಉತ್ಪಾದಿಸುತ್ತದೆ ಮತ್ತು ಜೇನುತುಪ್ಪವನ್ನು ಉತ್ಪಾದಿಸುತ್ತದೆ. ಇವು ಕೆಲವು ಉದಾಹರಣೆಗಳಾಗಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಅತಿಯಾದ ರಾಸಾಯನಿಕಗಳ ಬಳಕೆ, ಅರಣ್ಯನಾಶ, ನಗರದ ಹೊರವಲಯದಲ್ಲಿ ಜೇನುತುಪ್ಪಕ್ಕಾಗಿ ಜೇನುನೊಣಗಳ ಸಾಮೂಹಿಕ ಹತ್ಯೆ ಇನ್ನೂ ಮುಂತಾದ ಕಾರಣಗಳಿಂದ ಜೇನುನೊಣಗಳ ಸಂತತಿ ಇಳಿಮುಖವಾಗುತ್ತಾ ಬರುತ್ತಿದೆ. ಆದರೆ ಇದು ಭವಿಷ್ಯದ ದೃಷ್ಟಿಯಿಂದ ನಿಜಕ್ಕೂ ಅತ್ಯಂತ ಅಪಾಯಕಾರಿಯಾದದ್ದು. ಇದಿಷ್ಟು ಈ ವಿಡಿಯೋದ ಒಂದು ಸಣ್ಣ ಮಾಹಿತಿಯಾಗಿದ್ದು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ನಮಸ್ಕಾರ ರೀ ಎಲ್ಲರಿಗೂ. ಕನ್ನಡದ ಸಿದ್ಧ